ಈ ಟವಲ್ಲು, ಚಾರ್ಜರು, ಕೀಚೈನು, ಫೋನು ಇದ್ಯಾವುದಕ್ಕೂ ಕಾಲಿಲ್ಲದೆ ಇದ್ರೂ ಕೈಗೆ ಸಿಗಲ್ಲ. ಇನ್ನು ಕಾಲೇನಾದರೂ ಇದ್ಬಿಟ್ಟಿದ್ದಿದ್ರೆ ಏನು ಕತೆನೋ. ಏಯ್, ಯಾಕೆ ಗಾಡಿ ಕೀ, ಚಾರ್ಜರು ಎಲ್ಲ ತಗೊಂಡ್ಬಂದಿದ್ಯಾ? ನೀನು ಹುಡುಕ್ತಾ ಇರೋದನ್ನ ನೋಡಿದ್ರೆ ಅಯ್ಯೋ ಅನಿಸ್ತಿದೆ. ಪಾಪಚ್ಚಿ ನೀನು. ನಿನ್ ತಲೆ. ಮನೇಲಿ ಪೂಜೆನೂ ಆಯಿತು, ರೆಸಾರ್ಟಲ್ಲಿ ಪಾರ್ಟಿನೂ ಆಯಿತು. ಪೂಜೆನೂ ಚೆನ್ನಾಗಾಯಿತು, ಪಾರ್ಟಿನೂ ಚೆನ್ನಾಗಾಯಿತು. ಬಂದಿದ್ದ ಗೆಸ್ಟ್ಗಳೆಲ್ಲ ವಾಪಸ್ ಹೋಗು ಆಯಿತು. ಸೋ ಕಾಲ್ಡ್ ಹೆಂಡತಿಯಾಗಿ ನಿನ್ನ ಆ್ಯಕ್ಟಿಂಗು ಸೂಪರ್ ಆಗಿತ್ತು. ಎಲ್ಲ ಮುಗ್ದೋಗಿದ್ರು ನೀನು ಇನ್ನೂ ಹೆಂಡತಿ ಪಾತ್ರದಲ್ಲಿ ಪರಕಾಯಿ ಪ್ರವೇಶ ಮಾಡಿರೋ ಹಾಗಿದೆ. ಪರಕಾಯಿ ಅಲ್ಲ, ಅದು ಪರಕಾಯ ಪ್ರವೇಶ. ಅದೇ ಯಾಕೆ ಅಂತ. ನಾನಿರೋದೇ ಹೀಗೆ ಅಂತ. ನಾನು ತುಂಬಾ ಒಳ್ಳೆಯವಳು, ಒಳ್ಳೆ ಮನ್ಸಿರೋ ದಯಾಮಯಿ. ತಡ್ಕೊಳಕ್ಕಾಗ್ತಿಲ್ಲ. ನೀನು ಏನು ಕಮ್ಮಿಲ್ಲ, ಸಖತ್ತಾಗೆ ಆಕ್ಟ್ ಮಾಡ್ತೀಯ. ಇನ್ನು ನಿನ್ನ ಕ್ಯಾರೆಕ್ಟರಿಂದ ಆಚೆನೆ ಬಂದಿಲ್ಲ ನೋಡು. ಟವಲ್ನೆಲ್ಲ ಬಿಸಾಕೊಂಡು ಊರ್ಸಿಂಗಿ ಗಂಡನ್ ಥರ ಆಡ್ತಿದ್ಯಾ. ವಾಟ್? ಉರ್ಸ್ ಲೀವ್ ಇಟ್. ಈ ಟವಲು, ಫೋನು, ಚಾರ್ಜರು ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಸಿಗಲ್ಲ ಆದಿ. ನೀವು ಗಂಡಸರು ಎಲ್ಲಂದ್ರಲ್ಲಿ ಬಿಸಾಕೋದು, ನಾವು ಹೆಂಡ್ತಿರು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನ ಹುಡುಕಿ ತೆಕ್ಕೊಡೋದೇ ನಮ್ಮ ಕೆಲಸ ಆಗಿದೆ. ಏಯ್ ಕ್ಯಾರೆಕ್ಟರ್ ಇಂದ ಆಚೆ ಬರೇ ಸಾಕು. ಏನೋ ದೇವಕಿ ಅತ್ತಿ ಹೇಳಿದ್ರು ಅಂತ ಇಷ್ಟೆಲ್ಲ ನಾಟಕ ಆಡಿದ್ದು. ಇಲ್ಲ ಅಂದಿದ್ರೆ ನಿನ್ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಹೌದೌದು, ನನಗೂ ನೀನ್ ಹೆಂಡತಿ ತರ ನಾಟಕ ಮಾಡಿದ್ರೆ ಏನ್ ಪ್ರಶಸ್ತಿ? ಏನ್ ಪ್ರಶಸ್ತಿ? ಓಹ್, ನಿನ್ ಪ್ರಶಸ್ತಿನ ವಾಪಸ್ ಕೊಟ್ಬಿಟ್ಯಾ? ಯಾಕೆ ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ದೇವಕಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಾಯ್ತು ಅವ್ರಿಗೆ? ಯಾರು ಏನು ಹೇಳ್ತಿಲ್ಲ. ಮನೆಗೆ ಬಂದಾಗ ಒಂಥರ ಆಡ್ತಿದ್ರು ಅಂತ ನಾಗಿ ಹೇಳಿದ್ಲು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಬಂದಾಗಿಂದ ಅಷ್ಟೇ ಅಲ್ಲ, ಅವ್ರ ರೆಸಾರ್ಟಲ್ಲೂ ತುಂಬ ಡಲ್ಲಾಗೇ ಇದ್ರು. ನಾನು ರೆಸಾರ್ಟಲ್ಲಿ ಅಷ್ಟೇನು ಅಬ್ಸರ್ವ್ ಮಾಡಲಿಲ್ಲ. ಆದರೆ ಮನೆಗೆ ಬಂದ ಮೇಲಂತೂ ಅವರು ನೋಡಿ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ನಾನು ಯಾವತ್ತೂ ಅತ್ತೆನ ಆ ಥರ ನೋಡೇ ಇರಲಿಲ್ಲ. ತಾತಂಗೆ ಹುಷಾರಿಲ್ಲದೆ ಇದ್ದಾಗಲೂ ಅವ್ರು ಇಷ್ಟು ಡಲ್ಲಾಗಿರಲಿಲ್ಲ. ಅವ್ರು ಧೈರ್ಯವಾಗೇ ಎಲ್ಲ ಎದುರಿಸಿದ್ರು. ಫ್ಯಾಕ್ಟ್ರಿಯಲ್ಲಿ ಗಲಾಟೆ ಆದಾಗಲೂ ಅವ್ರ ಎನರ್ಜಿ ಕಮ್ಮಿ ಆಗಿರಲಿಲ್ಲ. ನನಗೆ ಗೊತ್ತಿರೋ ಹಾಗೆ ದೇವಕಿ ಅಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಂಗಾಲಾಗಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಅವ್ರ ತಲೆಯನ್ನೇ ಕೆಡ್ಸ್ಕೊಳ್ಳಲ್ಲ. ಹಾಗಿದ್ರೆ ಖಂಡಿತ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ. ನಾವು ಎಷ್ಟೇ ಒತ್ತಾಯ ಮಾಡಿ ಕೇಳಿದ್ರು ತಾತ ಅಪ್ಪ ಇಬ್ರು ಏನು ಹೇಳಲಿಲ್ಲ. ನಾವು ದೇವಕಿ ಅತ್ತೆನ ಡೈರೆಕ್ಟಾಗಿ ಕೇಳಕ್ಕೂ ಆಗಲ್ಲ. ಅದೇನು ಅಂತ ತಿಳ್ಕೋಬೇಕು ಆದಿ. ನಾಗಿಯೋ ಮೈ ಡಾರ್ಲಿಂಗ್. ಈಗ ಬನ್ನ ಮಾಡ್ತೀನಿ, ಸರಿಯಾಗಿ ಪೂಜೆ ಮಾಡ್ತೀನಿ. ನಾಗಿಯೋ ಮೈ ಡಾರ್ಲಿಂಗ್. ನಾಗಿ ಇಲ್ಲೇದಾರಲ್ಲ, ಐ ಲವ್ ಯು ನಾಗಿನಿ. ಅಯ್ಯೋ ನನ್ನ ಮಗನೇ, ಮನೆಯವ್ರು ಸದ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕುಡ್ಕೊ ಬಂದಿದ್ಯಲ್ಲ. ಇಷ್ಟೊತ್ತು ಕುಡ್ಕೊಂಡು ಕೂತಿರ್ಲಿಲ್ಲ, ಇಷ್ಟೋ ತನಕ ಕುಡಿದಿದ್ದು ಇಳಿಲಿ ಅಂತ ಕಾಯ್ಕೊಂಡು ಕುಂತಿದ್ನಿ. ಹೋದೋತ್ ನಾವೆಲ್ಲ ಕುಡಿಯೋಂಥದ್ದು ಏನ್ ಬಂದಿದ್ದು ದೊಡ್ಡ ರೋಗ ನಿಂಗೆ? ರೋಗಕ್ಕೆ ಯಾರು ಕುಡಿಯಾಗಿಲ್ಲ, ಎರಡೋ ವಿಷಯಕ್ಕೆ ಕುಡಿಯೋದು. ಒಂದು ಖುಷಿಗೆ, ಇನ್ನೊಂದು ದುಃಖಕ್ಕೆ. ಇದು ಏನು ವೈಭಾಗಕ್ಕಂತ ಕುಡ್ದೆ? ಅಲ್ಲಿಂದ ಹೆಂಗ್ ಬಂದೆ ಮನೆಗೆ? ಒಂದು ಕಾರ್ ಇತ್ತಲ್ಲ ನಾಗಿನಿ, ಅದ್ರಾಗ ಬಂದೆ. ಅಯ್ಯಯ್ಯೋ ಮುದಿರಿ, ಕುಡ್ಕೊಂಡು ಗಾಡಿ ಓಡಿಸ್ಕೊ ಬಂದಿದ್ಯಾ? ಅದೇನು ನಿಮ್ಮವ ಮಾರ್ಲಮೆ ಕೊಟ್ಟಿರೋ ಕಾರ? ಅದು ಧರ್ಮಪ್ಪವ್ರ ಕಾರು. ಕುಡ್ದು ಗಾಡಿ ಓಡಿಸುವಷ್ಟು ಹಾಳ್ಬಿದ್ದೋಗಿದೆ ಮುದಿರಿ. ಮನೆ ಸಂಸಾರ ಜವಾಬ್ದಾರಿ ಇರೋ ಮಾಡೋ ಕೆಲ್ಸನೇ ಇದು. ಅಂತದೇನ್ ರೋಗ ಬಂದಿದೆ ನಿಂಗೆ? ಮಾನ್ಗೆಟ್ಟವನೆ? ನಾನೇನು ಜಾಸ್ತಿ ಕುಡ್ದಿಲ್ಲ, ನನ್ನ ಲಿಮಿಟ್ನಾಗ ನಾನು ಕುಡ್ದೀನಿ ಅಷ್ಟೆ. ಏನ ಲಿಮಿಟ್? ಏನಂದೆ? ಇಸ ಈಟ್ ಕುಡಿದ್ರು ಇಸನೆಯ, ಈಟ್ ಕುಡಿದ್ರು ಇಸನೆಯ. ನಿಲ್ಸನಾಗಿನಿ ಗುಡ್ದಲ್ಲವ, ಈಗಿನ ಮಾತಾಡಕ್ ಬಿಟ್ಟಿದ್ದ ತಪ್ಪಾಯ್ತು. ಸಜ್ಜನ ಸಂಜೀವಪ್ಪ ಮೇಸ್ಟ್ರ ಕುಡ್ದಾರ, ನಾ ಕುಡ್ದದ್ದ ದೊಡ್ಡದು ಅನ್ನೋ ಮಾತಾಡ್ಲಿಕ್ಕತ್ತಿಯಲ್ಲ. ಏನು
ಸಂಜೀವ್ ಅಪ್ಪನವ್ರು ಕುಡಿದ್ರ ಅದನ್ನ ಹೇಳೋಣಂತ ನಾನು ನಿನ್ನ ಹಂತಕ್ಕೆ ಬಂದೆ. ನೀ ನೋಡಿದ್ರ ಕಸಬರಿಗೆ ತಗೊಂಡು ಪೂಜೆ ಶುರು ಮಾಡಿಬಿಟ್ಟೆ. ಮೂಗ್ ಬಸಪ್ಪ ಅಂತಾರ ಅವ್ರೆ. ಆ ಅಪ್ಪನಿಗೆ ಏನ್ ಬಂದಿರೋದು ಕುಡಿಯುವಂಥದ್ದು? ಹಾಗೆ ಬರೀ ಕುಡ್ದದ್ದಷ್ಟ ಅಲ್ಲ, ಅಲ್ಲಿ ನಡೆದಿದ್ದ ಸೀನ್ ನೋಡ್ಬೇಕಿತ್ತು ನೀನು. ನೀನ್ ನೋಡ್ಕೊಂಡ್ ಬಂದಿದ್ಯಲ್ಲ ಅದೇನಂತ ಬೊಗಳು. ಸ್ವಲ್ಪ ಹತ್ರಕ್ಕೆ ಬಾ. ಹೇಳು. ಯಾರೇ ನೋಡಿಬಿಟ್ಟ ತ್ರಾಸು. ಇನ್ನು ಸ್ವಲ್ಪ ಹತ್ರಕ್ಕೆ ಬಾ. ಹೇಳು. ಇನ್ನೊಂದು ಸ್ವಲ್ಪ ಬಾ. ಬೊಗಳ ಹೇಳ್ ಬಾಯ್ ಬಿಟ್ಟು. ಸಂಜೀವಪ್ಪನವರು, ನಮ್ಮ ಸಂಜೀವಪ್ಪ ಮೇಷ್ಟ್ರು ಅಮೃತ ಅಕ್ಕರಿಗೆ ಅಮೃತ ಅಕ್ಕಂಗೆ ಏನು ಅದೇನು ಅಲ್ಲಿ ಲೊಚ್ಗುಟ್ಟಂಗ್ ಏನಂತ ಹೇಳು. ಅಮೃತ ಅಕ್ಕರಿಗೆ ಸಂಜೀವಪ್ಪ ಮೇಷ್ಟ್ರು ಅಂತ ಮುತ್ತು ಕೊಟ್ಬಿಟ್ರು. ಮುತ್ತು ಕೊಟ್ಬಿಟ್ರ? ನೀನ್ ಯಾಕೆ ಅವ್ರ ಕೋಣೆ ಒಳಗೆ ಕಿಣ್ಕೋಕ್ ಹೋಗಿದ್ದೆ? ನಾ ಯಾಕೆ ಅವ್ರ ಕೋಣೆ ಒಳಗೆ ಇಡಕ್ ನೋಡಕ್ ಹೋಗ್ಲಿ, ಹೊರಗ ಎಲ್ಲರ ಮುಂದನು ಅವ್ರು ಮುತ್ತು ಕೊಟ್ಬಿಟ್ರು. ಅಯ್ಯೋ ಶಿವನೇ, ಎಲ್ರು ಮುಂದೆನೆ ಮುತ್ತು ಕೊಟ್ಬಿಟ್ರ? ಎಲ್ರು ಮುಂದೆನೆ ಮುತ್ತು ಕೊಟ್ಬಿಟ್ರ? ಅಮೃತ ಅವರೇ, ನಾನು ನಿಮಗೆ ಕಿಸ್ ಮಾಡಿದ್ನ ಮರೆತು ಥೋತು ಹಿಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಅಮೃತ ಅವರೇ, ನಾನು ನಿಮಗೆ ಮುತ್ತು ಕೊಟ್ಟಿದ್ದನ್ನ ಒಂದು ಕೆಟ್ಟ ಕನಸು ಅಂತ ಛೇ 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 ಹೇಗೆ ಹೇಳೋದು? ಅಮೃತ ಅವರೇ, ರೆಸಾರ್ಟಲ್ಲಿ ನಡೆದಿದ್ದು ನಾನು ಮುತ್ತು ಕೊಟ್ಟಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಕ್ಷಮೆ ಕೇಳ್ಬಿಡ್ಲಾ? ಅಥವಾ ಅವರೇ ಏನಾದರೂ ಮಾತು ಶುರು ಮಾಡೋವರೆಗೂ ಕಾಯಿಲ್ಲ? ದೇವಕಿ ಅತ್ತೆಗೆ ಏನಾಗಿರ್ಬೋದು? ತಾತ ಯಾಕೆ ಏನು ಹೇಳ್ದೆ ಎಲ್ರೂ ಮಲ್ಕೊಳ್ಳಿ ಅಂತ ಕಳ್ಸಿದ್ರು? ರೆಸಾರ್ಟ್ನಲ್ಲಿ ಏನಾದರೂ ನಮಗೆ ಗೊತ್ತಿಲ್ಲದೆ ಅವ್ರ ಮಧ್ಯೆ ಜಗಳ ಆಗಿರ್ಬೋದಾ? ಏನಾಯ್ತು? ಆಗ್ಲಿಂದ ಏನೋ ಒದ್ದಾಡ್ತಾನೆ ಇದ್ದೀರಲ್ಲ, ಏನು? ಅದು ಅಲ್ಲಿ ಹಾಸಿಗೆ ಸ್ವಲ್ಪ ಒತ್ತಾ ಇತ್ತು, ಅದಕ್ಕೆ ಈ ಕಡೆ ಜರುಗಿ ಕೂತ್ಕೊಂಡೆ. ನಾನು ನೀವು ಈಗ ಒದ್ದಾಡ್ತಾ ಇರೋದ್ರ ಬಗ್ಗೆ ಕೇಳ್ತಾ ಇಲ್ಲ. ಆಗ್ಲಿಂದ ಏನೋ ಮಾತಾಡಬೇಕು ಅಂತ ಮನಸ್ಸಲ್ಲೇ ಒದ್ದಾಡ್ತಾ ಇದ್ದೀರಲ್ಲ. ಇಲ್ವಲ್ಲ, ಆ ಥರ ಏನು ಒದ್ದಾಟ ಇಲ್ವಲ್ಲ. ಏನಾದರೂ ಮಾತಾಡಬೇಕಾ?